ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕರಾಳ ದಿನಾಚರಣೆ ಆಚರಿಸಿ ಜಿಲ್ಲಾಧಿಕಾರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ICDS ಯೋಜನೆಗೆ ನೀಡುವ ಅನುದಾನವನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಸದೆ ನಿರಂತರವಾಗಿ ಕಡಿಮೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಬಿಸಿಯೂಟ ಯೋಜನೆಗೂ ಸಮರ್ಪಕ ಅನುದಾನ ನೀಡದೆ ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ಮೂಲಕ ಯೋಜನೆಯನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ದೂರಿದರು. 2017ರಿಂದ ಪೌಷ್ಟಿಕ ಆಹಾರದ ಘಟಕ ವೆಚ್ಚವನ್ನು ಹೆಚ್ಚಿಸಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ LKG ಹಾಗೂ UKG ತರಗತಿಗಳನ್ನು ಆರಂಭಿಸುತ್ತಿರುವುದರಿಂದ 3 ರಿಂದ 6 ವರ್ಷದ ಮಕ್ಕಳು ಅಂಗನವಾಡಿಗಳಿಂದ ದೂರವಾಗುತ್ತಿದ್ದು ಫಲಾನುಭವಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ತಿಳಿಸಿದರು. ಬಿಸಿಯೂಟ ಯೋಜನೆ ಆರಂಭವಾಗಿ 25 ವರ್ಷಗಳಾದರೂ ನೌಕರರ ಗೌರವಧನದಲ್ಲಿ ಸಮರ್ಪಕ ಹೆಚ್ಚಳ ಮಾಡಿಲ್ಲ. ಕೆಲಸದ ಭದ್ರತೆಯೂ ಇಲ್ಲ. ರಾಜ್ಯದಲ್ಲಿ ಬಿಸಿಯೂಟ ಯೋಜನೆಯನ್ನು ಇಸ್ಕಾನ್ಗೆ ನೀಡುವ ಪ್ರಸ್ತಾವವನ್ನು ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿದರು. ಅಂಗನವಾಡಿ ನೌಕರರಿಗೆ FRS, EKYC, ಪೋಷಣ್ ಟ್ರ್ಯಾಕ್ಟರ್ ಸೇರಿದಂತೆ ಆನ್ಲೈನ್ ಕೆಲಸಗಳನ್ನು ಮಾಡಲು ಗುಣಮಟ್ಟದ ಮೊಬೈಲ್, 5G ಡೇಟಾ ಹಾಗೂ ವೈಫೈ ಸೌಲಭ್ಯ ನೀಡದೆ ಒತ್ತಡ ಹೇರಲಾಗುತ್ತಿದೆ. ಈ ರೀತಿಯ ನೌಕರರ ವಿರೋಧಿ ಕ್ರಮಗಳನ್ನು ಸರ್ಕಾರ ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿದರು. ಯಾಕತ್ತಾರಲ್ಲಿ ಆಮೇಲೆ ಏನಿದೆ ಇದು ತೊಗೊಂಬಿಡ ನಾನು ಅಲ್ಲಿ ತೊಗೊಂತೀನಿ. ಆಯ್ತು ಆಯ್ತು ನೀವು ಕಳಿಸ್ ನೋಡಿ. ಕೆಲಸ ಮಾಡಿಸ್ಕೊಳ್ತಿರುವ ಅಧಿಕಾರಿಗಳಿಗೆ, ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಏನೇ ಬರಲಿ ಜಿಲ್ಲಾಧಿಕಾರಿಗಳು ಬರಲೇಬೇಕು. ಜಿಲ್ಲಾಧಿಕಾರಿಗಳು ಬರಲೇಬೇಕು. ಜಿಲ್ಲಾಧಿಕಾರಿಗಳು ಬರಲಿಲ್ಲ ಅಂದ್ರೆ ಇವತ್ತು CITU ನೇತೃತ್ವದ ಅಡಿಯಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ ಮತ್ತು ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘಟನೆಯ ಪ್ರಮುಖ ಬೇಡಿಕೆಗಳು ನಮ್ಮನ್ನು ಕಾಯಂ ಮಾಡಬೇಕು, ನೌಕರರೆಂದು ಪರಿಗಣಿಸಬೇಕು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ನಮ್ಮನ್ನು ಕಾಯಮಾಗಿ ನೌಕರರೆಂದು ಪರಿಗಣಿಸುವವರೆಗೂ ಕನಿಷ್ಠ ವೇತನ ಇವತ್ತಿನ ಬೆಲೆ ಏರಿಕೆ ಅನುಗುಣವಾಗಿ 36,000 ರೂಪಾಯಿ ನಿಗದಿ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೆ ಬಿಸಿಯೂಟ ಯೋಜನೆ ಆಗಿರಲಿ, ಅಂಗನವಾಡಿ ICDS ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅಂತಕ್ಕಂಥದ್ದು ಮತ್ತು ಅನ್ಯ ಇಲಾಖೆ ಕೆಲಸಗಳಿಂದ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು CITU ನೇತೃತ್ವದೊಳಗೆ ಇಡೀ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆಯನ್ನು ಒತ್ತಾಯವನ್ನು ಮಾಡಿದ್ದೀವಿ. ಅದರ ಭಾಗವಾಗಿ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕುವ ಮೂಲಕ ನೌಕರರ ಬೇಡಿಕೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮುಂದೆ ಹಾಕಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಕೂಡ ಎರಡೂ ಸರ್ಕಾರಗಳು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ನೀಡಲಿಲ್ಲ ಅಂದರೆ ಮುಂಬರ್ತಕ್ಕಂಥ ಅಕ್ಟೋಬರ್ ಚಳಿಗಾಲದ ಅಧಿವೇಶನದಲ್ಲಿ ನಾವು ವಿಧಾನಸೌಧ ಮತ್ತು ಪಾರ್ಲಿಮೆಂಟನ್ನು ಮುತ್ತಿಗೆ ಹಾಕುವಂಥ ಹೋರಾಟಕ್ಕೆ ಮುಂದೆ ಹಾಕಬೇಕಾಗ್ತದಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ. ಇಡಪನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಹಂಚಿನಾಳ ಗ್ರಾಮದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಹಣದ ವಿಚಾರವಾಗಿ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ನಡೆದಿದೆ. ಜುಲೈ 8ರಂದು ರಾತ್ರಿ 8:35ರ ಸುಮಾರಿಗೆ ಮಹೇಶ್ ಪೆಟ್ರೋಲ್ ತುಂಬಿಸಿಕೊಂಡ ಬಳಿಕ ಹಣ ಪಾವತಿಸುವ ವೇಳೆ 10 ರೂಪಾಯಿ ಕಡಿಮೆ ನೀಡಿದ ವಿಚಾರವಾಗಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ರವಿ ಮತ್ತು ಮಹೇಶ್ ನಡುವೆ ವಾಗ್ವಾದ ನಡೆದಿದೆ.
ಇದೇ ವೇಳೆ ನಾಗರಾಜ್ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾನೆ. ಜಗಳವನ್ನು ಬಿಡಿಸಲು ಮೇಘನಾಥ ತೆರಳಿದಾಗ ಅಲ್ಲಿಂದ ಆರೋಪಿಗಳು ಗುಂಪು ಸೇರಿ, ನೀನು ಯಾಕೆ ನಮ್ಮ ಜಗಳದಲ್ಲಿ ಮಧ್ಯಪ್ರವೇಶ ಮಾಡುತ್ತೀಯಾ, ನಿನ್ನನ್ನು ಇಂದು ಸುಮ್ಮನೆ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ. ಈ ವೇಳೆ ನರಸಿಂಹ ಮತ್ತು ಮಾರಪ್ಪ ಅವರು ಮೇಘನಾಥನಿಗೆ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿರುವುದಾಗಿ ದೂರಿನಲ್ಲಿ ಆರೋಪಿಸಲಾಗಿದೆ. ಬಳಿಕ ವೀರೇಶ್ ಕೊಲೆ ಮಾಡುವ ಉದ್ದೇಶದಿಂದ ಕಟ್ಟಿಗೆಯಿಂದ ಮೇಘನಾಥನವರ ತಲೆಗೆ ಹೊಡೆದಿದ್ದಾನೆ. ನಂತರ ರವಿ ಕೂಡ ಕಟ್ಟಿಗೆಯಿಂದ ತಲೆಗೆ ಮತ್ತೊಮ್ಮೆ ಹಲ್ಲೆ ನಡೆಸಿದ್ದಾನೆ. ನರಸಿಂಹ ಬೆನ್ನಿಗೆ ಕಟ್ಟಿಗೆಯಿಂದ ಬಲವಾಗಿ ಹೊಡೆದ ಪರಿಣಾಮ ಮೇಘನಾಥ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಜಗಳ ಬಿಡಿಸಲು ಹೋದ ಮಹೇಶ್ ಮತ್ತು ನಾಗರಾಜ ಅವರ ಮೇಲೂ ಉಳಿದ ಆರೋಪಿಗಳು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಮೇಘನಾಥ ಅವರನ್ನು ತಕ್ಷಣ ಕಾರಿನಲ್ಲಿ ರಾಯಚೂರಿನ ಬಾಲಂಕು ಆಸ್ಪತ್ರೆಗೆ ದಾಖಲಿಸಲಾಯಿತು. ಜುಲೈ 9ರಂದು ಬೆಳಗ್ಗೆ 5ರಿಂದ 7 ಗಂಟೆಯವರೆಗೆ ತಲೆಗೆ ಶಸ್ತ್ರಚಿಕಿತ್ಸೆ ನಡೆಸಿದರು. ಅವರು ಚೇತರಿಸಿಕೊಳ್ಳದೆ ಬೆಳಗ್ಗೆ 8:25ಕ್ಕೆ ತಲೆಗೆ ತಗಲಿದ್ದ ಗಂಭೀರ ಗಾಯಗಳಿಂದ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮೃತ ಮೇಘನಾಥ ಅವರ ಪತ್ನಿ ನೀಡಿದ ದೂರಿನ ಮೇರೆಗೆ ಇಡಪನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಹೇಶ್ ಅಲ್ಲ ಹೌದೌದು ನಮಸ್ಕಾರ. ನಿನ್ನೆ ದಿನಾಂಕ ಇಡಪನೂರು ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿರುತ್ತದೆ. ಇದರ ಸಾರಾಂಶ ಏನೆಂದರೆ, ಒಬ್ಬರು ಕಸ್ಟಮರ್ ಮಹೇಶ್ ಬರ್ತಾರೆ ಪೆಟ್ರೋಲ್ ಪರ್ಚೇಸ್ ಮಾಡೋಕ್ಕೆ. ಪೆಟ್ರೋಲ್ ಪರ್ಚೇಸ್ ಮಾಡಾದಮೇಲೆ ಅವ್ರದ್ದು ಟೋಟಲ್ 110 ರುಪೀಸ್ ಕೊಡಬೇಕಾಗುತ್ತೆ. ಬಟ್ ಅವ್ರ ಪಾಕೆಟಲ್ಲಿ ಬರೀ 100 ರುಪೀಸ್ ಇರುತ್ತೆ, ಇನ್ನು 10 ರುಪೀಸ್ ಇರಲ್ಲ. ಅದಕ್ಕೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಎಲ್ಲ ಬಂದು ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮಹೇಶ್ ಅವರ ಸಂಬಂಧಿಕರಾದ ಮೇಘನಾಥ್ ನಾಯ್ಕ್ ಅವ್ರಿಗೆ ಕರೆಸ್ತಾರೆ. ಮೇಘನಾಥ್ ನಾಯ್ಕ್ ಜಗಳ ಬಿಡಿಸಲು ಪ್ರಯತ್ನ ಮಾಡಿದಾಗ ಅವರ ತಲೆಗೆ ಏಟಾಗುತ್ತೆ. ತದನಂತರ ಅವ್ರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಮೃತಪಟ್ಟಿರುತ್ತಾರೆ. ಇದರ ಪ್ರಯುಕ್ತ ನಾವು ಇಡಪನೂರು ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಹಾಗೂ 6 ಜನ ಆರೋಪಿ ಇದ್ದಾರೆ. ರವಿ, ವೀರೇಶ್, ನರಸಿಂಹ, ಮಾರಪ್ಪ, ರಮೇಶ್ ಮತ್ತು ಪ್ರವೀಣ್ ಎಲ್ಲರನ್ನೂ ನಾವು ಸೆಕ್ಯೂರ್ ಮಾಡಿದ್ದೇವೆ. ಆ್ಯಂಡ್ ಇವತ್ತು ಮಹಜರ್ ಕ್ರಮ ಜರುಗಿಸಿದ ನಂತರ ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತೇವೆ. ಫರ್ದರ್ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸೋದಕ್ಕೋಸ್ಕರ ಪ್ರೊಸೀಜರ್ಸ್ ಮಾಡ್ತೀವಿ. ಆರೋಪಿ ರವಿ, ವೀರೇಶ್, ನರಸಿಂಹ ಇವರೆಲ್ಲರೂ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ. ರಮೇಶ್ ಅವರು ಆಟೋ ಚಾಲಕ ಇದ್ದಾರೆ. ಆ್ಯಂಡ್ ಪ್ರವೀಣ್ ಕೂಡ ಅವರ ಅಸೋಸಿಯೇಟ್ಸ್. ಜಗಳ ಇದು ಮಹೇಶ್ ಅವರು ಪೆಟ್ರೋಲ್ ಖರೀದಿ ಮಾಡ್ತಾರೆ ₹110. ಬಟ್ ಅವ್ರ ಹತ್ರ ಬರೀ 100 ರುಪೀಸ್ ಇರುತ್ತೆ, 10 ರುಪೀಸ್ ಇರಲ್ಲ. ಅದಕ್ಕೆ ಅವರು ಹೇಳ್ತಾರೆ ಸ್ವಲ್ಪ ಟೈಮ್ ಕೊಡಿ ತರ್ತೀನಿ ಅಂತ. ಬಟ್ ಆವಾಗ ಸ್ವಲ್ಪ ಮಾತಿಗೆ ಮಾತು ಚಿಕ್ಕಮುಕ್ಕಿ ಆಗಿಬಿಟ್ಟು ಎಲ್ಲ ಜಗಳಾಗಿ ಬರ್ತಾರೆ. ರೈಟ್. ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಶಿಕ್ಷಣ, ವಿದ್ಯಾರ್ಥಿ ವಸತಿ ನಿಲಯ ಮತ್ತು ಮೂಲ ಸೌಕರ್ಯಗಳ ಕುರಿತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. ನಮ್ಮ ಭಾಗದಲ್ಲಿ ಕಾಲೇಜುಗಳು ಇದ್ದರೂ ಮೂಲಭೂತ ಸೌಲಭ್ಯಗಳಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಅವರು ಶುಕ್ರವಾರ ರಾಯಚೂರು ನಗರದ ನಿಜಲಿಂಗಪ್ಪ ಕಾಲೋನಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳಲ್ಲಿ ಒಂದು ಉತ್ತಮ IAS ತರಬೇತಿ ಕೇಂದ್ರ, ಕಲಬುರಗಿಯಲ್ಲಿ ಸಾಧ್ಯವಾಗಿರುವಂತಹ IAS ಕೋಚಿಂಗ್ ಕೇಂದ್ರವನ್ನು ರಾಯಚೂರಿನಲ್ಲೂ ಸ್ಥಾಪಿಸಬೇಕೆಂಬುದು ನಮ್ಮ ಆಶಯ. ಇದಕ್ಕಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಈಗಾಗಲೇ ನಗರ ಆಯುಕ್ತರೊಂದಿಗೆ ಈ ವಿಷಯವಾಗಿ ಮಾತನಾಡಿದ್ದೇನೆ. ತಕ್ಷಣವೇ ವರದಿ ಸಿದ್ಧಪಡಿಸಿ ಸಂಬಂಧಿತ ಇಲಾಖೆಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಣ್ಣ ಇವರಿಗೆ ಇವರು ಆಗಮಿಸಿ ಸ್ವಾಗತವನ್ನು ಕೋರಬೇಕಂತ ಅವರಲ್ಲಿ ಕೋರ್ಕೊಳ್ತೇನೆ. ಅಧಿಕಾರಿಗಳು ರಾಯಚೂರು ಆದಂಥ ಡಾಕ್ಟರ್ DA ಬಿರಾದರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವತ್ತೇನೆ ಋತುಮತಿ ಆದರೆ ಮುಟ್ಟಾದರೆ ಹೆಣ್ಣುಮಗಳು ಒಂದು 2-3 ವರ್ಷ ಸ್ಕೂಲಿಗೆ ಕಳಿಸ್ತಿದ್ರು. ಒಂದು 10ನೇ ಕ್ಲಾಸು PUC ಮಟ್ಟಕ್ಕಷ್ಟೇ. ಅಷ್ಟರಲ್ಲಿ ಗಂಡು ನೋಡಿ ಮದುವೆ ಮಾಡಿಬಿಡೋರು. ಅಂದರೆ ಏನು, ಹೆಣ್ಣು ಹುಟ್ಟಿದಾಳೆ ಅಂದರೆ ಋಣ ಕಳ್ಕೋಬೇಕು, ತಲೆ ಮೇಲಿರೋ ಭಾರ ಕಳ್ಕೋಬೇಕು, ಈ ಥರ. ನಮ್ಮ ತಂದೆ ಇಡೀ ಊರಿನಲ್ಲಿ ನಾನೇ ಓದಿದ್ದು ಮೊದಲನೇ ಹೆಣ್ಮಗಳು ನಮ್ಮೂರಿಗೆ, ಮೊದಲನೇ ಡಾಕ್ಟ್ರು ನಾನು. ಪ್ರತಿಯೊಂದು
ಯಾಕೆ ಅಂದರೆ ನಮ್ಮೂರಿನಲ್ಲಿ ಒಂದು ಅಪ್ಲಿಕೇಶನ್ ತುಂಬಕ್ಕೂ ಯಾರಿಗೂ ಬರ್ತಾ ಇರಲಿಲ್ಲ. ಯಾರನ್ನಾರು ಕರೆಸಿ ಅಪ್ಲಿಕೇಶನ್ ತುಂಬಿಸೋರು. ನಮಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ನಾವು ಓದಿದ್ದು ಸ್ಕೂಲು ಇಂಗ್ಲೀಷ್ ಮೀಡಿಯಂ ಆದ್ರೂ ಎಲ್ಲ ಕನ್ನಡ ಮಾತಾಡೋದು. ಪುಸ್ತಕದಲ್ಲಿ ಒಂದು 3-4 ಸಬ್ಜೆಕ್ಟ್ ಇಂಗ್ಲೀಷ್ ಇರ್ತಿತ್ತು ಹೊರತು ಕೆಲವೊಂದು ಅರ್ಥವೇ ಆಗ್ತಿರ್ಲಿಲ್ಲ ನನಗೆ. ಸರಿಯಾಗಿ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಯಾವ ಊರು? ನಿಮ್ಮೂರಿಗೆ ಬಸ್ ಇದೆಯಾ? ಹೆಂಗ್ ಹೋಗ್ತಾರೆ ಕಾಲೇಜ್ಗೆ? ಹೆಂಗ್ ಬರ್ತೀರಾ? 10 ಗಂಟೆಗೆ ಬಿಟ್ರೆ ಕಾಲೇಜ್ ಟೈಮಿಗೆ ಬರಲ್ಲ. 6 ಗಂಟೆಗೆ ಬಿಟ್ರೆ ಬೇಗ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ಬೋದು. ಹಾ, ಇದೊಂದು ಬರ್ಕೊಳ್ಳಿ. ಯಾವ ಊರು ಅಂದ್ರೆ? ಹಾ, ಬರ್ಕೊಳ್ಳಿ. ಇದಾದ್ಮೇಲೆ KSRTC DC ಅವ್ರಿಗೆ ಮಾತಾಡ್ತೀನಿ ನಿಮ್ಮ ಊರಿಗೆ ಬಸ್ಗೆ. ಹಾ, ಹೇಳಮ್ಮ. ಏನ್ ಓದ್ತಾ ಇದೀಯ ನೀನು? BA. ಈಗ ಆಲ್ರೆಡಿ ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ? ಮಾಡ್ತಾ ಇದೆಯಾ? ರಾಯಚೂರಲ್ಲಿ IAS ಕೋಚಿಂಗ್ ಸೆಂಟರ್ಸ್ ಇದಾವ? ಒಂದೂ ಇಲ್ಲ. Railway station to bus stand or where the main roads are there they are there, but not in like which are connection from villages. No ma'am, there no local buses. People are walking from like so many kilometers to Raichur. Like only 1 kilometer routes are there, but buses are not available ma'am. Like Eglaspur, Askial, maybe Askial is there buses. Eglaspur and Sidrampur there inside no buses ma'am, local buses. Their village people are suffering so much. And for electricity, nowadays most of the time is going like no electricity ma'am in Raichur. No, current is there, but like if little it's thundering, no electricity for hours. Like 10 o'clock it's morning, 10 a.m. it's going, and 5 p.m. and all it's coming ma'am, like that. No, pratidina no. Like if thundering happening, little bit if wind is blowing, then current they are removing ma'am. And people are suffering for local buses so much ma'am. Yeah. Next. ಎರಡೇ ಟೈಮ್ ಬಸ್ ಇದೆ ಮ್ಯಾಮ್. ಬೆಳಿಗ್ಗೆ 8:00 ಅಲ್ಲಿ ಬಿಟ್ಟಿದ್ದಿಲ್ಲ, 9:00 ಇರ್ತದ್ರಿ. ಒಮ್ಮೆ ಸಾಯಂಕಾಲ 5:00 ಇರ್ತದ್ರಿ. ಮಧ್ಯಾಹ್ನ ಸರಿಯಾಗಿ ಬಸ್ ಇಲ್ಲ. ನಿಮ್ಮ ಕಾಲೇಜ್ ಎಷ್ಟೊತ್ತಿಗೆ ಬಿಡುತ್ತೆ? 1 ಗಂಟೆಗೆ ಬಿಡುತ್ತೆ. ನೀ 5 ಗಂಟೆವರೆಗೂ ಕಾಯ್ತಾ ಕೂತ್ಕೊಳ್ಬೇಕಾ? ನಿಮ್ಮ ಕಾಲೇಜಲ್ಲಿ ಲೈಬ್ರರಿ ಇದೆಯಾ? ಹಾಂ ಇದೆ. ಓದ್ಕೊಂಡು ಕೂತ್ಕೋಬೋದಾ? ಹಾಂ. ನಿನ್ನ ಗುರಿ ಏನು ಹೇಳ್ತಾ ಇಲ್ಲ? ಅಕೌಂಟ್ಸ್ ಲೆಕ್ಚರರ್. ಅಕೌಂಟ್ಸ್ ಟೀಚರ್ ಆಗಬೇಕಾ? ಸೂಪರ್. 4 ತಿಂಗಳಾಯ್ತು ಮ್ಯಾಮ್, ಒಂದು ಟೈಮ್ ಬಸ್ ಇಲ್ಲ. ನಮ್ಮೂರಿಂದ ಬಸ್ ಸ್ಟಾಪ್ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ. ಎಷ್ಟು ಕಿಲೋಮೀಟರ್ ನಡಿಬೇಕು? 2 ಕಿಲೋಮೀಟರ್ ನಮ್ಮೂರಿಂದ. ಅಲ್ಲಿ ಬಸ್ ಟೈಮ್ ಒಂದ್ಸಲ ಕರೆಕ್ಟ್ ಬರ್ತಾ, ಒಂದ್ಸಲ ಬರಲ್ಲ ಮ್ಯಾಮ್. ಮಾರ್ನಿಂಗ್ 7:40 ಆಗ್ಬಿಟ್ರೆ ಇಲ್ಲಿ 9 o'clock ಇರ್ತೀವಿ ಮ್ಯಾಮ್. ಎಷ್ಟೊತ್ತಿಗೆ ಬಿಟ್ರೆ? 7:40 ಬಿಡ್ತೀವಿ ನಮ್ಮ ಮನೆಗೆ ದಿನ. ಅಲ್ಲಿ ಬಿಟ್ರೆ 9:45 ಬರ್ತೀರಾ? ಯಾವ ಊರಂದ್ರೆ? ಕಾಯ್ದೊಡ್ಡಿ. ಆಯ್ತಮ್ಮ. ಇನ್ನೊಬ್ರು ನೆಕ್ಸ್ಟ್ ಯಾರು? ದೇವದುರ್ಗ ತಾಲೂಕಿನ ಪಲಕನ ಮಾರಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದರಕಲ್ ಗ್ರಾಮದಲ್ಲಿ ಸ್ವಯಂ ಘೋಷಿತ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಿ ತನಿಖೆ ಮಾಡಿ ಅಕ್ರಮವಾಗಿ ನಿರ್ಮಾಣ ಮಾಡಿರುವ ಮಠವನ್ನು ತೆರವುಗೊಳಿಸುವಂತೆ ಮದರಕಲ್ ಗ್ರಾಮಸ್ಥ ಪರವಾಗಿ ಭಾರತೀಯ ದಲಿತ ಸಂಘರ್ಷ ಸಮಿತಿ ಮುಖಂಡ ಶಿವಜ್ಞಾನಿ ಪಲಕನ ಮಾರಾಡಿ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಎಂಬ ವ್ಯಕ್ತಿ ಮದರಕಲ್ ಗ್ರಾಮಕ್ಕೆ ಬಂದು ಸುಮಾರು 8 ಅಥವಾ 9 ತಿಂಗಳು ಆಯಿತು. ಈ ವ್ಯಕ್ತಿ ಬಂದಾಗನಿಂದ ಗ್ರಾಮದಲ್ಲಿ ಜಾತಿ ಜನಾಂಗದ ಮಧ್ಯೆ ಕಲಹಗಳು ನಡೆಯುತ್ತಿವೆ. ಗ್ರಾಮದಲ್ಲಿ ಶಾಂತಿ ಇಲ್ಲದಾಗಿದೆ. ಜಾತಿಗಳ ಮಧ್ಯೆ ವೈಮನಸ್ಸು ಮೂಡಿ ಈ ಮೊಹರಂ ಹಬ್ಬದಲ್ಲಿ ಗಲಾಟೆ ಆಗಿದೆ. ಮದರಕಲ್ ಗ್ರಾಮದಲ್ಲಿ ಸುಮಾರು 1500 ಜನಸಂಖ್ಯೆ ಇದೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮುಸ್ಲಿಂ ಕಣ್ಣೀರು, ಲಿಂಗಾಯತ, ಹಿಳಗೇರು, ಕಂಬಾರು, ಮಡಿವಾಳರು, ಕುರುಬರು ಜಾತಿ ಜನಾಂಗದವರು ಇದ್ದಾರೆ. ಇವರೆಲ್ಲರೂ ಅಣ್ಣ ತಮ್ಮಂದರಾಗಿ ಕೂಡಿಕೊಂಡಿದ್ದಾರೆ. ಇಲ್ಲಿಯವರೆಗೆ ಗ್ರಾಮದಲ್ಲಿ ಜಾತಿ ಜನಾಂಗದ ಮಧ್ಯೆ ವೈಮನಸ್ಸುಗಳು ಇರಲಿಲ್ಲ. ಜಾತಿಗಳ ಮಧ್ಯೆ ಜಗಳಗಳು ಇಲ್ಲ. ಈ ವ್ಯಕ್ತಿ ಬಂದು ಮಠ ಸ್ಥಾಪನೆ ಮಾಡಿದ ಮೇಲೆ ಜಾತಿಗಳ ಮಧ್ಯೆ ವೈಮನಸ್ಸು ರಾಜಯೋಗಿ ನಾಮಗೌಡ ಅಂತ ಹೇಳಿ ಅವ್ರ ವಿರುದ್ಧ ನಾವು ಆಲ್ರೆಡಿ ಈಗ ಜಿಲ್ಲಾಧ್ಯಕ್ಷರಿಗೆ ಮತ್ತು
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಿನ್ನೆ ದಿನ ನಾವು ನಿಮ್ಮಲ್ಲಿ ಬಂದಿದ್ದೀವಿ, ಬಟ್ ಆಗಲಿಲ್ಲ. ನಮಗೆ ಮುರಳಿ ಸರ್ ಇವತ್ತು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಎಲ್ಲ ನಾಯಕ ಮುಖಂಡರಿಗೆ, ಈ ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ಸಚಿವರೆಲ್ಲರಿಗೆ ನಾವು ಮನವಿ ಮಾಡೋದಿಷ್ಟೇ, ಸಾಂಪ್ರದಾಯಿಕವಾಗಿ ಈ ಮೂಢನಂಬಿಕೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತಿರುವ ಮತ್ತು ಜಾತಿಗಳ ನಡುವೆ ಜಗಳ ಹಚ್ಚುತ್ತಿರುವ ಈ ನಾಮದೇವಗೌಡ ಅನ್ನುವಂಥ ಏನಿದ್ದಾರೆ ಆಕ್ಚುಲಿ ಫ್ಯಾಮಿಲಿ ಅಲ್ಲ, 3 ರಿಂದ 4 ಜನ ಮದುವೆ ಮಾಡಿದ್ದಾರೆ. 3 ಜನ ಮದುವೆ ಮಾಡ್ಕೊಂಡಿದ್ದಾರ. ಆ 3 ಜನ ಜೊತೆ ಅವರು ಸಂತಾನ ಮಾಡ್ತಾ ಇಲ್ಲ. ಇವತ್ತು ನಾನು ಸ್ವಾಮಿ ಆಗಿದ್ದೇನೆ ಅಂತ ಹೇಳಿ ಒಂದು ಕಾವಿ ಕಟ್ಕೊಂಡು ಮೋಡಿ ಮಾಡ್ಕೊಂಡು ಬಂದಿದ್ದೀವಿ. ಒಂದು ನೆಲೆ ಊರಿ ಆ ಗ್ರಾಮದಲ್ಲಿ 100 ವರ್ಷಗಳಿಂದ ಏನೋ ಒಂದು ಹಬ್ಬ ಮಾಡ್ತಿದ್ರು, ಮೊಹರಂ ಹಬ್ಬ. ಆ ಮೊಹರಂ ಹಬ್ಬನ ಇವತ್ತು ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಜಾತಿಗಳ ಜೊತೆ ಕಲಹ ಮಾಡಿಸಿ ಆ ಒಂದು ಮೊಹರಂ ಹಬ್ಬ ನಿಲ್ಲಿಸಿದಾರ. ಅವರು ಹೋದ ವರ್ಷ ಒಂದು ಜಾತ್ರೆ ಮಾಡಿದಾರ, ತೇರನ್ನ ಮಾಡ್ತಾ ಇದಾರೆ. ಈ ಸಲ ಕೂಡ ಮತ್ತೆ ತೇರು ಇದೇ ತಿಂಗಳ 29ಕ್ಕೆ ಮಾಡ್ತಾ ಇದಾರೆ. ಆ ಜಾತ್ರೆ ರದ್ದುಗೊಳಿಸ್ಬೇಕು. 27ನೇ ತಾರೀಕಿಗೆ ಏನು ಈ ತಿಂಗಳ ಒಂದು ಜಾತ್ರೆ ಮಾಡ್ತಾ ಇದಾರೆ, ಅವ್ರು ತೇರು ಮಾಡ್ತಾ ಇದಾರೆ. ಅದರಿಂದ ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ. ಆ ಮಠವನ್ನು ತೆರವು ಮಾಡಿಸಿ ಆ ಜಾತ್ರೆ ನಿಲ್ಲಿಸಿ ಆ ಗೌರ್ಮೆಂಟ್ ಜಾಗದಲ್ಲಿ ಏನು ಹಕ್ಕುಪತ್ರ ಕೊಟ್ಟಿದ್ರು ಬಡವರು, ಆ ಬಡವರಿಗೆ ಆ ಜಾಗನ ವಹಿಸಿಕೊಡುವಂತ ಕೆಲಸ ಮಾಡ್ಬೇಕಂತ ತಾವು ಮನವಿ ಮಾಡ್ತಾ ಇದ್ವಿ. ಈ ಮೂಲಕ ಅದ್ರ ಪರವಾಗಿ ಸ್ವಲ್ಪ ಚಂದ್ರಸೂರ್ ಮಾತಾಡ್ತಾರೆ. ಒತ್ತುವರಿ ಮಾಡಿಕೆ ಅದು ನಮ್ಮ ಜಾಗ ನಮ್ಮ ಊರಿಗೆ ಬಿಡಿಸ್ಕೊಡ್ಬೇಕಲ್ಲ. ನಮ್ಮ ದನ ನಿಂದ್ರಕ್ಕಿಲ್ಲ, ಕರ ನಿಂದ್ರಕ್ಕಿಲ್ಲ, ಜಾಗ ನಿಂದ್ರಕ್ಕಿಲ್ಲ. ಮತ್ತೆ ನಮ್ಮ ಊರಿಗೆ ಇರೋದು ಒಂದು 1500 ಜಮೀನಿಗೆ ಇರೋಕ್ಕೆ ವಾಸ ಮಾಡೋಕ್ಕೆ ಜನರಿಗೆ ಜಾಗ ಇಲ್ಲ. ಎಲ್ಲ ವಿಡಿಯೋ ಹಂಚಿ ಕೊಟ್ಟಿವಿ. ವಿಡಿಯೋ ಹಂಚಿ ಕೊಟ್ಟರೆ ಕೇರ್ ಮಾಡಬಾರ್ದು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅವ್ರ ಮನೆ ಮಕ್ಕಳ ನಿಮ್ಗೆ ಸಹ ಯಾರು ಫೋನ್ ತೆಗಿಬಾರ್ದು. ಜಿಲ್ಲಾ ಅಧಿಕಾರಿ ಕೊಟ್ಟಿವಿ, ಎಸ್.ಪಿ ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ, ಶಿವ ಕೊಟ್ಟಿವಿ, ಪೊಲೀಸ್ ಸ್ಟೇಷನ್ ಕೊಟ್ಟಿವಿ. ಅರ್ಜಿ ಯಾರು ಕೇರ್ ಮಾಡಬಾರ್ದು. ಅವ್ರಿಗೆ ಪ್ರಭಾವ ವ್ಯಕ್ತಿಗಳು ಸ್ವಲ್ಪ ರೆಕಮೆಂಡ್ ಇದೆ. ಅವ್ರಿಗೆ ಪ್ರಭಾವಿ ವ್ಯಕ್ತಿಗಳ ರೆಕಮೆಂಡ್ ಇರೋದಕ್ಕೆ ನಾವು ಈಗ ಅವ್ರಿಗೊಂದು ವರ್ಷ ಆಯ್ತು, ಒಂದ್ಸಲ ಜಾತ್ರೆ ಮಾಡಿದಾರ. ಈ ಜಾತ್ರೆ ಆಗ್ಬಾರ್ದು ಅಂತ ನಮ್ಗೆ ಉದ್ದೇಶ ಆಯ್ತು. ಒಂದು ಆದರ್ಶ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಇರುವಂತಹ ವಿಶೇಷ ಚೇತನ ಮಹಿಳೆ ಮಂಜುಳಾ ಅವರು ತಮಗೆ ಒಂದು ಕೆಲಸ ಕೊಡಿಸುವಂತೆ ಕಳೆದ 10 ತಿಂಗಳಿಂದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಅವರು ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಆದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ವೇಕೆನ್ಸಿ ಇಲ್ಲ ಎಂದು ತಿಳಿಸಿದ್ದು, ಅಂಗವಿಕಲರ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾದರೆ ಅವರು ಕಚೇರಿಯಲ್ಲಿ ಕೆಲಸ ಇದೆ, ಆದರೆ ಸ್ಥಳೀಯರಿಗೆ ಆದ್ಯತೆ ನೀಡುತ್ತೇವೆ, ಬೇರೆ ತಾಲೂಕಿನವರಿಗೆ ಇಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ನನಗೆ ಜೀವನ ನಡೆಸಲು ತುಂಬ ಕಷ್ಟವಾಗಿದ್ದು ಆರ್ಕೆಸ್ಟ್ರಾ ನಡೆಸುವ ಮೂಲಕ ಜೀವನ ಸಾಗಿಸಲು ಆಗುತ್ತಿಲ್ಲ. ನನಗೆ ಒಂದು ಕೆಲಸ ಕೊಟ್ಟರೆ ತುಂಬ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡುತ್ತಿದ್ದಾರೆ. ಅಧಿಕಾರಿಗಳು ವಿಶೇಷ ಚೇತನ ಮಹಿಳೆ ಮಂಜುಳಾ ಅವರ ಕಷ್ಟಕ್ಕೆ ಸರ್ಕಾರ ಅಧಿಕಾರಿಗಳು ಆಗುತ್ತಾರಾ ಕಾದು ನೋಡಬೇಕಿದೆ. ನಿಮ್ಮೂರು ಯಾವ ಎಲ್ಲಿಂದ ಬಂದರೆ ಅಂತ ಹೇಳಿ? ನನ್ನ ಹೆಸರು ಮಂಜುಳಾ ಅಂತ. ನಮ್ಮೂರು ಹಟ್ಟಿ ಚಿನ್ನದ ಗಣಿ. ನಾವು ಇವ್ರ ಮೇಡಮ್ನ ಭೇಟಿ ಆಗಬೇಕಂತ ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಗೆ ಹೋಗಿ ಸುಮಾರು ಎಷ್ಟಂದರೆ ಈಗ 10 ತಿಂಗಳಾಯಿತು ನಾವು ಮೇಡಮ್ ಭೇಟಿಯಾಗಿ. ಅಲ್ಲಿಂದ ಮೇಡಮ್ ಅವರು ಕೆಲಸ ಕೊಡಿಸ್ತೀನಿ ಅಂತಲೇ ಹೇಳಿದರು. ಹಾಗಾಗಿ ಅವರು ಡಿ ಸಿ ಮೇಡಮ್ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದ ತಕ್ಷಣ ಅವ್ರು ಕಳಿಸ್ಕೊಡ್ರಿ ಅಂತ ಹೇಳಿದರು. ಕಳಿಸಿಕೊಟ್ಮೇಲೆ ನಾವು ಇಲ್ಲಿಗೆ ಬಂದು ಸರಿಗೆ ಭೇಟಿಯಾದ್ವಿ. ಅವ್ರಿದ್ರೆ ಕೆಲಸ ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಬಟ್ ಈಗ ನಾನು ಆರ್ಕೆಸ್ಟ್ರಾ ಮಾಡಿಕೊಂಡು ಜೀವನ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ. ಈಗಿನ ಚೆನ್ನಾಗಿರೋರೇ ಜೀವನ ಮಾಡಬೇಕಾದ್ರೆ ಕಷ್ಟ ಆಗಬೇಕಾದ್ರೆ ನಾನೊಂದು ಹ್ಯಾಂಡಿಕ್ಯಾಪ್ ಇದ್ದೀನಿ, ನನಗೊಂದು ಮಗು ಇದೆ, ಚಿಕ್ಕ ಮಗು ಇದೆ, ಗಂಡ ಬೇರೆ ಬಿಟ್ಟೋಗಿದ್ದಾನೆ. ನನ್ನ ಜೀವನ ಹೆಂಗೆ ಮಾಡ್ಕೊಳ್ಳೋದಂತ ಮೇಡಮ್ ಬಿಟ್ಟಾದೆ ನಾನು. ಈಗ ಈಗ ಡಿ ಸಿ ಕಡೆಯಿಂದ ಬೇರೆ ಕಡೆ ಕಳಿಸಿದ್ರು, ಬೇರೆ ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ತಾ ಇದ್ದಾರೆ. ನನಗೆ ತಿರುಗಾಡೋಕೆ ನನ್ನಿಂದ ಆಗ್ತಾಯಿಲ್ಲ. ಹಂಗಾಗಿ ನಮ್ಮ ಮೇಡಮ್ಗೆ ಮತ್ತೆ ಭೇಟಿ ಆಗಬೇಕನ್ನೋ ಸಲಕ್ಕೆ ಇಲ್ಲಿ ಬಂದು ಅವ್ರಿಗೆ ಕೇಳ್ತಾ ಇದ್ದೀನಿ. ಅವ್ರು ಏನು ಮಾಡ್ತಾರೆ ಏನಕ್ಕೆ ಗೊತ್ತಿಲ್ಲ ಸರ್, ನನಗೂ ಗೊತ್ತಾಗ್ತಿಲ್ಲ. ಆದರೆ ನನ್ನ ಮಾತ್ರ ಜೀವನ ಮಾತ್ರ ಭಾಳ ಕಷ್ಟ ಆಗ್ತಿದೆ. ಈಗಿನ ಆರ್ಕೆಸ್ಟ್ರಾ ಜೀವನ ಅಂತೂ ಎಲ್ಲರಿಗೂ ಗೊತ್ತಿದ್ದೇ ಅದ. ಬಟ್ ನಾನು ಏನು ಮಾಡಲಿ ಮುಂದೆ ಅನ್ನೋದು ನನಗೊಂದು ಕ್ವಶನ್ ಆಗಿ ಕಾಡ್ತಾ ಇದೆ ನೋಡಿ ಸರ್.
ಬೇರೆ ಕಡೆ ಎಲ್ಲ ಅಂದರೆ DC ಸರ್ ಕಡೆಯಿಂದನೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಭೇಟಿ ಆದರೆ ಅಲ್ಲಿ ಕೆಲಸ ಖಾಲಿ ಇಲ್ಲ ಅಂತ ಹೇಳಿದರು. ನಂತರ ಇಲ್ಲಿ ಜಿಲ್ಲಾ ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆ ಇತ್ತಲ್ಲ, ಅಲ್ಲಿಗೆ ಹೋದರೆ ಲೋಕಲ್ ಇದ್ದವರಿಗೆ ಮಾತ್ರ ತಗೊಳ್ತೀನಿ. ನಾನು ಲೋಕಲ್ ಅಲ್ಲ, ನಮ್ಮೂರು ಹಟ್ಟಿ ಚಿನ್ನದ ಗಣಿ, ನಾವು ಲಿಂಗಸೂರು ತಾಲೂಕಿನವ್ರು, ಆದರೆ ರಾಯಚೂರು ಡಿಸ್ಟಿಕ್ನವರೇ. ಬಟ್ ಆದರೆ ಅವರು ತೊಗೊಳಕ್ಕೆ ತಯಾರಿಲ್ಲ ನನಗೆ. ಅದಕ್ಕೆ ಯಾವುದಾದ್ರೂ ಒಂದು ಅನುಕಂಪದ ಆಧಾರದ ಮೇಲೆಗೆ ಒಂದು ನೌಕರಿ ಯಾವುದಾದ್ರೂ ಅಂತ ಹೇಳಿದ್ದೀನಿ, ಇದ್ದೇ ಅಂತಲೂ ಹೇಳಿಲ್ಲ ನಾನು. ಯಾವುದಾದ್ರೂ ಒಂದು ಕೆಲಸ ಕೊಡ್ರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತಮ್ಮ ಹೆಸರು ಮೇಡಮ್? ಮಂಜುಳಾ ಅಂತ ನನ್ನ ಹೆಸರು. ನಮ್ಮೂರು ಹಟ್ಟಿ ಚಿನ್ನದ ಗಣಿ. ಅದಾದ್ಮೇಲೆ 8 ತಿಂಗಳಾದ್ರೂ ಕೂಡ KSN ಜನಕಲ್ಯಾಣ ಸಂಸ್ಥೆ ವತಿಯಿಂದ ದಿನಾಂಕ 14ರಂದು ಕವಿತಾಳದಲ್ಲಿ ಕೆ. ಶಿವನಗೌಡ ನಾಯ್ಕ ಅವರ ಜನ್ಮದಿನದ ಅಂಗವಾಗಿ ಸಂಕಲ್ಪ ಸಮಗಮ ಸಮಾವೇಶ ಹಮ್ಮಿಕೊಂಡಿದ್ದು ಸ್ವಾಗತಾರ್ಹವಾಗಿದೆ. ಏಮ್ಸ್ ಬೇಡಿಕೆ ಕೇವಲ ಸಮಾವೇಶಕ್ಕೆ ಸೀಮಿತವಾಗದೆ ಈ ಬೇಡಿಕೆ ಸಂದೇಶ ಕೇಂದ್ರ ಸರ್ಕಾರದ ಕಿವಿಗೆ ಹಾಕುವ ಮೂಲಕ ಬೇಡಿಕೆ ಈಡೇರಿಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತಾಗಬೇಕೆಂದು ಏಮ್ಸ್ ಹೋರಾಟ ಸಮಿತಿ ಅಧ್ಯಕ್ಷ ಬಸವರಾಜ ಕಳಸ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಸಮಾವೇಶದಲ್ಲಿ ಜಿಲ್ಲೆಯ ನೀರಾವರಿ ಸಮಸ್ಯೆಗಳು ಹಾಗೂ ಬಹುದಿನದ ಬೇಡಿಕೆಯಾದ ಏಮ್ಸ್ ಘೋಷಣೆ ಬೇಡಿಕೆ ಮುಂದಿಟ್ಟು ಸಂಕಲ್ಪ ಸಮಗಮ ಸಮಾವೇಶ ಮಾಡುತ್ತಿರುವುದು ಉತ್ತಮ ಉದ್ದೇಶವಾಗಿದೆ. ಇದಕ್ಕೆ ಏಮ್ಸ್ ಹೋರಾಟ ಸಮಿತಿ ಸಂಪೂರ್ಣ ಬೆಂಬಲ ನೀಡುತ್ತದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಬಜೆಟ್ ಇದ್ದು ಪೂರ್ವಭಾವಿ ತಯಾರಿಗಳು ನಡೆಯುತ್ತಿವೆ. ಆಗ ಕೆ. ಶಿವನಗೌಡ ನಾಯಕ ಅವರು ನೇತೃತ್ವ ವಹಿಸುವ ಮೂಲಕ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಅವರೊಂದಿಗೆ ಚರ್ಚಿಸಿ ಏಮ್ಸ್ ಕರೆದುಕೊಂಡು ಹೋಗದ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ಶಿವನಗೌಡ ನಾಯಕ್ ಅವರ ಜನಸೇವಾ ಸಮಿತಿ ವತಿಯಿಂದ ಇದೇ ತಿಂಗಳು 14ನೇ ತಾರೀಕಿಗೆ ಕೌತಾಳ್ ಗ್ರಾಮದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಸಂಕಲ್ಪ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಬಹುಶಃ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಕೆಲವು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಮತ್ತು ಎಲ್ಲರೂ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ. ಅವರ ಶಿವನಗೌಡ ನಾಯಕರವರ ಹುಟ್ಟುಹಬ್ಬದ ನಿಮಿತ್ತ, ಹುಟ್ಟುಹಬ್ಬದ ದಿನ ಸಂಕಲ್ಪ ದಿನವನ್ನಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ನಮ್ಮ ಹೋರಾಟ ಸಮಿತಿ ಭಾಳ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಮತ್ತು ಅವರ ಈ ಸಮಾವೇಶಕ್ಕೆ ನಾವು ನಿಜವಾಗ್ಲೂ ಕೂಡ ಸಂಪೂರ್ಣವಾಗಿ ನಮ್ಮ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಎಲ್ಲರೂ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಈ ತಮ್ಮ ತಮ್ಮ ಹುಟ್ಟುಹಬ್ಬಗಳನ್ನು ಬೇರೆ ಯಾವುದೋ ರೀತಿಯಲ್ಲಿ ಮಾಡಿಕೊಳ್ತಿರ್ತಾರೆ. ಇವರು ಆ ದಿನವನ್ನು ಒಂದು ಸಂಕಲ್ಪ ದಿನವನ್ನಾಗಿ ಮಾಡಿಕೊಂಡು ಇಡೀ ಕಲ್ಯಾಣ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಡ್ತಕ್ಕಂಥ ಕೆಲವೊಂದು ನೀರಾವರಿ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕಾರ್ತಿಗೆ ಹತ್ರ ನವಲಿ ಜಲಾಶಯ ನಿರ್ಮಾಣ ಆಗಬೇಕು ಮತ್ತು ತಿಂತಿಣಿ ಹತ್ರ ಒಂದು ಜಲಾಶಯ ನಿರ್ಮಾಣ ಆಗಬೇಕು. ಈ ಜಲಾಶಯಗಳಿಂದ ನಮ್ಮ ಈ ಅಸಮರ್ಪಕವಾಗಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರ ಹಿತಚಿಂತನೆಗಾಗಿ ನಡೆದಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಅಮೂಲ್ಯವಾದ ಆರೋಗ್ಯ ರಕ್ಷಣೆ ಮತ್ತು ಜೀವ ರಕ್ಷಣೆಗಾಗಿ ನಮ್ಮ ಸುದೀರ್ಘವಾಗಿರ್ತಕ್ಕಂಥ ಈ ಒಂದು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ಅವರು ಕೂಡ ಸಂಪೂರ್ಣವಾಗಿ ಮೊದಲಿಂದಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸಂಕಲ್ಪ ಸಮಾವೇಶದಂದು ಆ ಬೇಡಿಕೆಯನ್ನು ಕೂಡ ಬಹಳ ಮುಖ್ಯವಾಗಿಟ್ಟುಕೊಂಡು ವಿಶೇಷವಾಗಿ ಆ ದಿನವನ್ನಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಮಿತಿ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಮತ್ತು ಅವರ ಬಗ್ಗೆ ನಮಗೆ ಅಭಿಮಾನ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ, ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಸಮಾವೇಶಕ್ಕೆ ನಮ್ಮನ್ನು ಕೂಡ ಆಮಂತ್ರಣ ಮಾಡಿದ್ದಾರೆ. ಶಿವನಗೌಡ ನಾಯಕರು ನೇರವಾಗಿ ಬರಬೇಕು ಅಂತ ನಾವು ಕೂಡ ಈ ಸಮಾವೇಶ ಸಂಜೆ ಇರೋದರಿಂದ ನಮ್ಮ ಎಲ್ಲ ಹೋರಾಟವನ್ನು ಮುಗಿಸ್ಕೊಂಡು ನಾವು ಎಲ್ಲರೂ ಕೂಡ ಈ ಒಂದು ಕೌತಾಳದಲ್ಲಿ ನಡೀತಕ್ಕಂಥ ಸಂಕಲ್ಪ ಸಮಾವೇಶಕ್ಕೆ ನಾವು ಕೂಡ ಭಾಗವಹಿಸ್ತೇವೆ. ಇದು ಇಷ್ಟು. ಬಹಳ ಮುಖ್ಯವಾಗಿ ಇನ್ನೊಂದು ಮಾತು ಏನು ಹೇಳಬೇಕಾಗಿದೆ, ಈ ಸಮಾವೇಶ ನಮ್ಮೆಲ್ಲರನ್ನ ಸ್ಫೂರ್ತಿ ತರೋದಕ್ಕೆ, ನಮಗೆ ಒಂಥರ ಇನ್ಸ್ಪೈರ್ ಮಾಡೋದಕ್ಕೆ ಇದು ಸಾಕಷ್ಟು ನಮಗೆ ಶಕ್ತಿಯನ್ನು ಕೊಡ್ತದೆ. ಅದ್ರ ಬಗ್ಗೆ ನಾನು ಅಲ್ಲಗಳಿದ್ದೀನಿ.